ತಮ್ಮವರನ್ನ ಕಳ್ಕೊಂಡವರ ಕಣ್ಣೀರು ಆಕ್ರಂದನ ಮುಗಿಲು ಮುಟ್ಟಿಬಿಟ್ಟಿದೆ. 39 ಜನ ಉಸಿರನ್ನ ಚೆಲ್ಲಿದ್ದಾರೆ. ಅದರಲ್ಲಿ ಮಕ್ಕಳಿದ್ದಾರೆ, ಮಹಿಳೆಯರಿದ್ದಾರೆ, ಜೊತೆಗೆ ಪುರುಷರಿದ್ದಾರೆ. ಎಲ್ಲರೂ ಹೋಗಿದ್ದು ನಟ ವಿಜಯ್ ಅವರ ಆ ರ್ಯಾಲಿಯನ್ನ ನೋಡಬೇಕು, ವಿಜಯ್ ಅವರನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ. ಆದರೆ ಉತ್ಸಾಹದಿಂದ ಹೋದಂಥವರು ಕೊನೆಗೆ ಅದರಲ್ಲಿ 39 ಜನ ಶವವಾಗಿ ತಮ್ಮ ಮನೆಗೆ ವಾಪಸ್ಸಾಗಿದ್ದಾರೆ. ಹಾಗಾದ್ರೆ ಇಡೀ ಘಟನೆಗೆ ಕಾರಣ ಏನು? ಯಾಕೆ ಸಂಭವಿಸ್ತು ಈ ಘಟನೆ? ಒಂದಿಷ್ಟು ಕಾರಣಗಳನ್ನು ಪಟ್ಟಿ ಮಾಡಲಾಗ್ತಾ ಇದೆ. ರಾಜಕೀಯ ಕೆಸರೆರಚಾಟಗಳು ಏನೇ ಇರಬಹುದು, ಬಟ್ ರೀಸನ್ಸ್ ಏನೇನು ಒಂದಿಷ್ಟು ಕಾರಣಗಳು ಸಿಗ್ತಾ ಇದೆ. ಅದರಲ್ಲಿ ಮೊದಲ ಕಾರಣ, ರ್ಯಾಲಿಗೆ ನಟ ದಳಪತಿ ವಿಜಯ್ ಅವರು ತಡವಾಗಿ ಆಗಮಿಸಿದ್ರು. ನಟ ವಿಜಯ್ ಅವರ ರ್ಯಾಲಿ ಇದೆ ಅನ್ನುವಂಥ ಕಾರಣಕ್ಕಾಗಿ ಕಳೆದ 2-3 ಶನಿವಾರಗಳಿಂದ ಪ್ರತಿ ಸ್ಯಾಟರ್ಡೆ ನಾನು ರ್ಯಾಲಿ ಮಾಡ್ತೀನಿ ಒಂದೊಂದು ಏರಿಯಾದಲ್ಲಿ ಅಂತ ವಿಜಯ್ ಘೋಷಣೆ ಮಾಡಿಬಿಟ್ಟಿದ್ದಾರೆ. ನಿನ್ನೆ ಕರೂರಿನಲ್ಲಿ ರ್ಯಾಲಿ ಮಾಡ್ತೀನಿ ಅಂತ ಹೇಳಿ ಅನೌನ್ಸ್ ಮಾಡಿದ್ರು. ಸಂಜೆ ನಡಿಬೇಕಾಗಿತ್ತು ರ್ಯಾಲಿ. ಆದರೆ ಆ ರ್ಯಾಲಿಗೆ ನಿಗದಿತ ಸಮಯಕ್ಕಿಂತ ಯಾವ ಟೈಮ್ಗೆ ವಿಜಯ್ ಬರಬೇಕಾಗಿತ್ತು ಆ ಟೈಮ್ಗೆ ನಟ ವಿಜಯ್ ಅವರು ಬಂದಿಲ್ಲ. ಬಟ್ ವಿಜಯ್ ಅವರು ಬರ್ತಾರೆ ಅನ್ನುವಂಥ ಕಾರಣಕ್ಕಾಗಿನೇ ಬಹಳ ಹೊತ್ತಿನಿಂದ ಜನ ಬಂದು ಸೇರಿದ್ರು. ಮಧ್ಯಾಹ್ನದಿಂದ ಕಾದು ಕಾದು ತಾಳ್ಮೆಯನ್ನ ಕಳ್ಕೊಂಡಿದ್ರು ಅಭಿಮಾನಿಗಳು. ಸ್ವಲ್ಪ ಜನ ಇರಲಿಲ್ಲ ಅಲ್ಲಿ. ನಟ ವಿಜಯ್ ಅವರು ಬಂದಾಗ ಹತ್ತಿರದಿಂದ ಅವರನ್ನ ನೋಡಬೇಕು, ನಾವು ಮುಂಭಾಗದಲ್ಲಿರಬೇಕು ಅನ್ನುವಂಥ ಕಾರಣಕ್ಕೆ ಕೆಲವರು ಮಕ್ಕಳನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಬಂದಿದ್ದಾರೆ. ಮಹಿಳೆಯರು ಬಂದಿದ್ದಾರೆ, ಯುವತಿಯರು ಬಂದಿದ್ದಾರೆ, ಪುರುಷರು ಬಂದಿದ್ದಾರೆ, ವೃದ್ಧರು ಇದ್ದಾರೆ. ಅದರಲ್ಲಿ ಅವರೆಲ್ಲರೂ ಕೂಡ ಬಂದಿದ್ದು ವಿಜಯ್ ಅವರನ್ನ ನೋಡಬೇಕು ಅಂತ ಹೇಳಿ ಮಧ್ಯಾಹ್ನದಿಂದ ಕಾದು ಕಾದು ಸಂಜೆ ಎಷ್ಟರ ಹೊತ್ತಿಗೆ ತಾಳ್ಮೆಯನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಕುಡಿಯೋಕ್ ನೀರಿಲ್ಲ, ಊಟ ಮಾಡೋದಕ್ಕಾಗಿಲ್ಲ, ಅಲ್ಲಿಂದ ಹೋದ್ರೆ ಮತ್ತ ಜಾಗ ಸಿಗಲ್ಲ ಅನ್ನುವಂಥ ಚಿಂತೆ. ಮೂರನೇ ಕಾರಣ ಏನು? 10,000 ಜನರ ನಿರೀಕ್ಷೆ, 27,000ಕ್ಕೂ ಅಧಿಕ ಜನರ ಜಮಾವಣೆಯಾಗಿತ್ತು. 10,000 ಜನರ ನಿರೀಕ್ಷೆಯನ್ನ ಮಾಡಿದ್ರು. ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ಪತ್ರವನ್ನ ಬರೆಯಲಾಗುತ್ತೆ ಟಿವಿಕೆ ಪಕ್ಷದ ವತಿಯಿಂದ. ಪರ್ಮಿಷನ್ನ ಕೇಳಿ ನಮ್ಮ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ನೀವು ಅನುಮತಿಯನ್ನ ಕೊಡಬೇಕು ಅಂತ. ಅದ್ರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಕರೆಕ್ಟ್ ಆಗಿ ಅದ್ರಲ್ಲಿ ಮೆನ್ಷನ್ ಮಾಡಿರೋದಿಷ್ಟು, ಇವರು 10,000 ಜನ ಬರಬಹುದು, 10,000 ಜನ ಬರೋ ನಿರೀಕ್ಷೆ ಇದೆ ಅಂತ ಹೇಳಿ ಟಿವಿಕೆ ಪಕ್ಷದವರು ಪರ್ಮಿಷನ್ ಕೇಳಿದಾಗ ಮೆನ್ಷನ್ ಮಾಡಿತ್ತು. ಆದ್ರೆ ಬಂದಿದ್ದೆಷ್ಟು ಜನ? 27,000ಕ್ಕೂ ಅಧಿಕ ಜನ. ಅಂಥದ್ದೊಂದು ಸಂಕುಚಿತ ಜಾಗ, ಒಂದು ನ್ಯಾರೋ ಸ್ಪೇಸ್, ಅದು ನೀವು ಗಮನಿಸಿದ್ರಿ ದೃಶ್ಯಗಳಲ್ಲಿ. ಅಂಥ ಜಾಗದಲ್ಲಿ ಜಮಾವಣೆ ಆಗ್ಬಿಡ್ತಾರೆ. ನಿರೀಕ್ಷೆಗಿಂತ ಮೀರಿ ಕ್ರೌಡ್ ಬರ್ತಾ ಇದ್ದ ಹಾಗೆ ಅದು ಕೂಡ ಅನ್ಕಂಟ್ರೋಲೇಬಲ್ ಆಗೋಯ್ತು. ಅವರನ್ನ ನಿರ್ವಹಣೆ ಮಾಡೋದಕ್ಕೆ, ನಿಯಂತ್ರಣಕ್ಕೆ ತರೋದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಟಿವಿಕೆ 2 ಕಡೆ ಅನುಮತಿಯನ್ನ ಕೇಳಿತ್ತು. ಪೊಲೀಸರು ಈ ಜಾಗದ ವ್ಯವಸ್ಥೆಯನ್ನ ಮಾಡಿದ್ರು. ಕೇಳಿ ಬರ್ತಾ ಇರೋ ಆರೋಪ ಏನು ಅಂದ್ರೆ, ಟಿವಿಕೆ ಪಕ್ಷ ಅದೇ ಕರೂರಿನಲ್ಲಿ ಮತ್ತೆರಡು ಜಾಗಗಳನ್ನ ಕೇಳಿತ್ತು. ಆ ಜಾಗ ತುಂಬಾ ದೊಡ್ಡದಾದಂತಹ ಸ್ಪೇಸ್ ಅಂತ ಹೇಳಿ ಟಿವಿಕೆ ಪಕ್ಷದವರು ಜೊತೆಗೆ ವಿಜಯ್ ಅವರ ಅಭಿಮಾನಿಗಳು ಹೇಳ್ತಿದ್ದಾರೆ. ಆ ಜಾಗದಲ್ಲಿ ಅವಕಾಶ ಕೊಟ್ಟಿದ್ದಿದ್ರೆ ಹೀಗಾಗ್ತಿರ್ಲಿಲ್ಲ. ನಾವು ಕೇಳಿದ್ದೇ 2 ಬೇರೆ ಜಾಗ, ಆದ್ರೆ ಆ ಜಾಗದಲ್ಲಿ ನಮಗೆ ಅವಕಾಶ ಕೊಡ್ಲಿಲ್ಲ. ಇಂಥದ್ದೊಂದು ನ್ಯಾರೋ ಸ್ಪೇಸ್, ನಿನ್ನೆ ರ್ಯಾಲಿ ನಡೀತಲ್ಲ ಆ ಜಾಗದ ವ್ಯವಸ್ಥೆಯನ್ನ ಪೊಲೀಸರೇ ಮಾಡಿದ್ರು. ಅಂಥ ನ್ಯಾರೋ ಜಾಗವನ್ನ ಅವರೇ ಕೊಟ್ರು ಅಂತ ಹೇಳಿ ಆರೋಪ ಮಾಡ್ಲಾಗ್ತಾ ಇದೆ. ಇಷ್ಟು ದೊಡ್ಡ ರ್ಯಾಲಿಗೆ ಮಕ್ಕಳನ್ನ ಕರ್ಕೊಂಡು ಹೋಗಿದ್ರು ಜನ. ಹಲವು ದೃಶ್ಯಗಳನ್ನ ನೀವು ಗಮನಿಸಿರಬಹುದು. ಸಣ್ಣ ಸಣ್ಣ ಮಕ್ಕಳು ಕಣ್ರಿ, ಹೆಗಲ್ ಮೇಲೆ ಕೂರಿಸ್ಕೊಂಡಿದ್ರು ಹೆತ್ತವರು. ವಿಜಯ್ ಅವರಿಗೆ ಮಕ್ಕಳನ್ನ ತೋರಿಸ್ಬೇಕು, ಮಕ್ಕಳಿಗೆ ನಟ ವಿಜಯ್ ಅವರನ್ನ ತೋರಿಸ್ಬೇಕು. ಯಾಕಂದ್ರೆ ವಿಜಯ್ ಅವರಿಗೆ ಯಾವುದೇ ಏಜ್ ಗ್ರೂಪ್ನ ಮಿತಿ ಇಲ್ಲದೆ ಅಭಿಮಾನಿಗಳಿದ್ದಾರೆ. ಅವರು ತಮ್ಮ ಕರಿಯರ್ನ ಉತ್ತುಂಗದಲ್ಲಿದ್ದಾಗಲೇ ರಾಜಕೀಯಕ್ಕೆ ಎಂಟ್ರಿ ಆಗಿರುವಂತಹ ನಟ. ಅಂಥ ದೊಡ್ಡ ಅಭಿಮಾನಿ ಬಳಗ ಇದೆ. ಹಾಗಾಗಿ ವಿಜಯ್ ಅವ್ರನ್ನ ತಮ್ಮ ಮಕ್ಕಳಿಗೆ ತೋರಿಸ್ಬೇಕು ಅಂತ ಹೇಳಿ ಹಲವರು ಮಕ್ಕಳನ್ನ ಕರ್ಕೊಂಡ್ ಬಂದಿದ್ರು. ಹಾಗೆ ಕರ್ಕೊಂಡು ಬಂದಂತಹ ಮಕ್ಕಳಲ್ಲಿ 9 ಮಕ್ಕಳು ಜೀವ ಬಿಟ್ಟಿದ್ದಾರೆ. 4 ಜನ ಗಂಡು ಮಕ್ಕಳು, 5 ಜನ ಹೆಣ್ಣು ಮಕ್ಕಳು, ಬಾಲಕಿಯರು ಜೀವ ಕಳ್ಕೊಂಡ್ಬಿಟ್ಟಿದ್ದಾರೆ. ಮತ್ತೊಂದು ಕಾರಣ ಏನು? ವಿಜಯ್ನ ನೋಡೋಕೆ ಗುಡಿಸಲು ಟ್ರಾನ್ಸ್ಫಾರ್ಮರ್ಗಳ ಮೇಲೇರಿದ್ದಾರೆ ಜನ. ಆ ದೃಶ್ಯವನ್ನ ಗಮನಿಸಿದ್ರಿ? ಆ ಟ್ರಾನ್ಸ್ಫಾರ್ಮರ್ ಇದ್ದಂತಹ ಜಾಗ ಒಂದು ಗುಡಿಸಲು ಇತ್ತು. ಅದನ್ನೆಲ್ಲ ಕಿತ್ತು ಬಿಸಾಕಿ ಮೇಲಕ್ಕೆ ಹತ್ತಿದ್ದಾರೆ. ಆ ಮೇಲಕ್ಕೆ ಹತ್ತಿದಂತಹ ಸಂದರ್ಭದಲ್ಲಿ ಮತ್ತೆ ನೂಕುನುಗ್ಗಲು ಉಂಟಾಗ್ಬಿಟ್ಟಿದೆ. ಜನಸ್ತೋಮ ಹೇಗಿತ್ತು? ಅಲುಗಾಡೋದಕ್ಕೆ, ಮಿಸುಕಾಡೋದಕ್ಕೆ ಜಾಗ ಇಲ್ಲ. ಆ ರೀತಿಯಲ್ಲಿ ಜನ ಸೇರ್ಬಿಟ್ಟಿದ್ದಾರೆ. ಬಗ್ಗೋ ಹಾಗಿಲ್ಲ, ಏನಾದ್ರೂ ಬಿದ್ರೆ ಹೆಕ್ಕೋ ಹಾಗಿಲ್ಲ. ಅಂಥ ಸಿಚುವೇಶನ್, ಅಂಥ ಟೈಮ್ನಲ್ಲಿ ಹೆಂಗೆಂಗೋ ಎಲ್ಲೆಲ್ಲೋ ಹತ್ತೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಕೆಲ ಅಭಿಮಾನಿಗಳು. ಘಟನೆಗೂ ಮೊದಲೇ 9 ವರ್ಷದ ಬಾಲಕಿ ಅಶ್ಮಿಕಾ ಅನ್ನುವಂಥ ಬಾಲಕಿ ಏಕಾಏಕಿ ಮಿಸ್ಸಿಂಗ್ ಆಗ್ಬಿಡ್ತಾಳೆ. ಆ ಕ್ರೌಡ್ನಲ್ಲಿ ಅಷ್ಟು ಜನರ ಮಧ್ಯೆ ಇಲ್ಲಿಂದ ಅಲ್ಲಿಗೆ ಹೋದ್ರು ಇಲ್ಲಿದ್ದವರೇ ಕಾಣಿಸೋದಿಲ್ಲ ಆ ಮಗು ಎಲ್ಲಿದೆ ಅಂತ ಹೇಳಿ. ಏಕಾಏಕಿ ಅಶ್ಮಿಕಾ ಮಿಸ್ಸಿಂಗ್ ಆಗ್ತಾ ಇದ್ದ ಹಾಗೆ ಮೈಕ್ನಲ್ಲಿ ಬಾಲಕಿ ಮಿಸ್ ಆಗಿದ್ದಾಳೆ, ಹುಡುಕಿ ಕೊಡಿ ಅಂತ ಹೇಳಿ ಖುದ್ದು ವಿಜಯ್ ಆ ಓಪನ್ ವೆಹಿಕಲ್ ನಿಂದ ಅನೌನ್ಸ್ ಮಾಡುವಂತ ಕೆಲಸ ಮಾಡ್ತಾರೆ. ಜನ ಏಕಾಏಕಿ ಗಾಬರಿ ಆಗೋದಕ್ಕೆ ಇದೇ ಕಾರಣ ಆಯಿತು ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಅವರು ಭಾಷಣ ಮಾಡ್ತಾ ಇದ್ದಾಗಲೇ ಅವ್ರ ಗಮನಕ್ಕೆ ತರಲಾಗುತ್ತೆ.
ಒಂದು ಹುಡುಗಿ ಮಿಸ್ಸಿಂಗ್ ಇದ್ದಾಳೆ ಅಶ್ಮಿಕಾ ಅಂತ ಹೇಳಿ ಅದನ್ನ ಅನೌನ್ಸ್ ಮಾಡಿ ಅಂತ ಹೇಳಿ ಖುದ್ದು ವಿಜಯ್ ಅದನ್ನ ಅನೌನ್ಸ್ ಮಾಡ್ತಾರೆ ಮೈಕ್ನಲ್ಲಿ. ಓರ್ವ ಬಾಲಕಿ ಮಿಸ್ಸಿಂಗ್ ಇದ್ದಾಳೆ, ಆಕೆಯನ್ನ ಹುಡುಕೊಡಿ ಅಂತ ಹೇಳ್ತಾರೆ. ವಿಜಯ್ ಭಾಷಣದ ವೇಳೆಯೇ ಏಕಾಏಕಿ ಪವರ್ ಕಟ್ ಆಯ್ತು. ಅದು ರೀಸನ್ ಆಯ್ತು. ವಿಜಯ್ ಹಾಗೆ ಹೇಳ್ತಾ ಇದ್ದ ಹಾಗೆ ಅಲ್ಲಿ ಏನೋ ಒಂದು ಟರ್ಮಾಯಿಲ್ ಕ್ರಿಯೇಟ್ ಆದಾಗ ಆಯ್ತು. ಜನ ಮಿಸುಕಾಡೋದಕ್ಕೆ ಶುರು ಮಾಡಿದ್ರು, ಹುಡುಕಾಡೋದಕ್ಕೆ ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ಮೊದಲೇ ಅಲುಗಾಡೋದಕ್ಕೆ ಜಾಗ ಇಲ್ಲ, ಆ ಜಾಗದಲ್ಲಿ ಮತ್ತೆ ಒಂದು ರೀತಿಯಾದಂತಹ ಗೊಂದಲ ಕ್ರಿಯೇಟ್ ಆಗ್ಬಿಡ್ತು. ಮತ್ತೊಂದು ಪ್ರಮುಖವಾದಂತಹ ಆರೋಪ ಏನು ಅಂದ್ರೆ, ವಿಜಯ್ ಭಾಷಣ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಪವರ್ ಕಟ್ ಆಗಿತ್ತು. ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸರೌಂಡಿಂಗ್ಸ್ ನಲ್ಲಿ ಜನ ಸೇರಿದ್ದಾರೆ ನಟ ವಿಜಯ್ ಅವರ ಭಾಷಣ ಕೇಳಬೇಕು ಅಂತ ಹೇಳಿ. ಆದ್ರೆ ಉದ್ದೇಶಪೂರ್ವಕವಾಗಿ ಸ್ಥಳೀಯ ಆಡಳಿತ ಪವರ್ ಕಟ್ ಮಾಡ್ತು ಅನ್ನುವಂಥ ಆರೋಪ ಇದೆ. ಡಿಎಂಕೆ ಸರ್ಕಾರದ ವಿರುದ್ಧವೇ ಆರೋಪ ಕೇಳಿ ಬರ್ತಾ ಇದೆ. ನಟ ವಿಜಯ್ ಅವರ ಅಭಿಮಾನಿಗಳು, ಟಿವಿಕೆ ಪಕ್ಷದ ಕಾರ್ಯಕರ್ತರು ಈ ಆರೋಪವನ್ನ ಮಾಡ್ತಿದ್ದಾರೆ. ಏಕಾಏಕಿ ಪವರ್ ಕಟ್ ಮಾಡಲಾಗುತ್ತೆ. ಅಷ್ಟು ಜನಸ್ತೋಮ ಇದ್ದಂತಹ ಜಾಗದಲ್ಲಿ ಏಕಾಏಕಿ ಪವರ್ ಕಟ್ ಮಾಡಿದ್ರೆ ಪರಿಸ್ಥಿತಿ ಏನಾಗಬಹುದು? ಏಕಾಏಕಿ ಕತ್ತಲಾಗ್ತಾ ಇದ್ದ ಹಾಗೆ ಅಲ್ಲಿ ಮತ್ತೆ ಗೊಂದಲ ಕ್ರಿಯೇಟ್ ಆಗಿತ್ತು. ಅಭಿಮಾನಿಗಳು ಕಕ್ಕಾಬಿಕ್ಕಿಯಾಗಿದ್ರು ಅನ್ನುವಂಥ ಆರೋಪ ಇದೆ. ಆ ಕಾರಣದಿಂದಾಗಿ ಕಾಲ್ತುಳಿತ ಸಂಭವಿಸಿತು ಅಂತ ಹೇಳಿ ಬಲವಾದಂತಹ ಆರೋಪವನ್ನ ಮಾಡಲಾಗ್ತಾ ಇದೆ. ಇನ್ನೂ ಒಂದು ಕಾರಣ ಏನು? ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಡುವ ವೇಳೆ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ. ಒಂದಿಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲೂ ವೈರಲ್ ಆಗ್ತಾ ಇವೆ. ನಟ ವಿಜಯ್ ಅವರ ರ್ಯಾಲಿ ನಡೀತಾ ಇದ್ದಂತಹ ಸಂದರ್ಭದಲ್ಲಿ 3 ಆಂಬ್ಯುಲೆನ್ಸ್ಗಳು ಎಂಟ್ರಿ ಆಗಿದ್ದಾವೆ. ಆ ಆಂಬ್ಯುಲೆನ್ಸ್ಗಳಿಗೆ ದಾರಿ ಮಾಡಿಕೊಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ ಆ ಜನಸ್ತೋಮದ ಮಧ್ಯೆ. ಆ ಆಂಬ್ಯುಲೆನ್ಸ್ಗಳು ಯಾರದ್ದು? ಆ ರ್ಯಾಲಿಗೆ ಸಂಬಂಧಪಟ್ಟಿದ್ದಲ್ಲ. ಆ ರ್ಯಾಲಿಯಲ್ಲಿ ಯಾರೋ ಗಾಯಗೊಂಡ್ರು ಅನ್ನುವಂಥ ಕಾರಣಕ್ಕಾಗಿ ಬಂದಂತಹ ಆಂಬ್ಯುಲೆನ್ಸ್ಗಳು ಅವು ಆಗಿರಲಿಲ್ಲ ಅನ್ನುವಂಥ ಮಾಹಿತಿ ಇದೆ. ಅಂದ್ರೆ ಇದೆಲ್ಲ ಆಗೋದಕ್ಕಿಂತ ಮುಂಚೆ ಬಂದಂತಹ ಆಂಬ್ಯುಲೆನ್ಸ್ಗಳು, ಅದೇ ರೂಟ್ ನಲ್ಲಿ ಅದು ಕ್ರಾಸ್ ಆಗಬೇಕಾಗಿತ್ತು ಆಂಬ್ಯುಲೆನ್ಸ್ಗಳು, ಅಲ್ಲಿಂದ ಅವುಗಳನ್ನ ಕರೆಸುವಂತಹ ಕೆಲಸ ಮಾಡಿದ್ದಾರೆ. ಬಟ್ ಯಾಕೆ ಅಲ್ಲಿ ಎಂಟರ್ ಆಯ್ತು ಆಂಬ್ಯುಲೆನ್ಸ್ಗಳು ಅನ್ನುವಂಥ ಪ್ರಶ್ನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಉದ್ದೇಶಪೂರ್ವಕವಾಗಿ ಆಂಬ್ಯುಲೆನ್ಸ್ಗಳನ್ನ ಅಲ್ಲಿ ಏನೋ ಒಂದು ಟರ್ಮಾಯಿಲ್ ಕ್ರಿಯೇಟ್ ಮಾಡಬೇಕು, ಗೊಂದಲ ಕ್ರಿಯೇಟ್ ಮಾಡಬೇಕು ಅನ್ನೋಂಥ ಕಾರಣಕ್ಕಾಗಿ ಅಲ್ಲಿ ತರಿಸಲಾಗಿತ್ತು ಅನ್ನುವಂಥ ಆರೋಪ ಇದೆ. ಬಟ್ ಪೊಲೀಸ್ನವರು ಅಷ್ಟು ಜನಸ್ತೋಮದ ಮಧ್ಯೆ ಮತ್ತೂ ಜಾಗ ಮಾಡಿ ಆ ಆಂಬ್ಯುಲೆನ್ಸ್ಗಳು ಮೂವ್ ಆಗೋದಕ್ಕೆ ಅವಕಾಶವನ್ನ ಮಾಡಿಕೊಡುವಂತಹ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಗಿದೆ. ಆ ಲಾಠಿ ಚಾರ್ಜ್ ಆಗ್ತಾ ಇದ್ದ ಹಾಗೆ ಜನ ಮತ್ತಷ್ಟು ಕಕ್ಕಾಬಿಕ್ಕಿಯಾಗಿ ಗೊಂದಲಕ್ಕೊಳಗಾಗಿದ್ದಾರೆ. ಇದೂ ಕೂಡ ಈ ರೀತಿ ಕಾಲ್ತುಳಿತಕ್ಕೆ ಕಾರಣ ಆಯಿತು ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಲಾಠಿ ಚಾರ್ಜ್ ವೇಳೆ ಏಕಾಏಕಿ ಭಯ ಬಿದ್ದು ಜನ ದಿಕ್ಕಾಪಾಲಾಗೋಡ್ತಾರೆ. ದಿಕ್ಕಾಪಾಲಾಗೋಡ್ತಾ ಇದ್ದ ಹಾಗೆ ಕಾಲ್ತುಳಿತ ಸಂಭವಿಸಿತು ಅಂತ ಹೇಳಲಾಗ್ತಾ ಇದೆ. ಇನ್ನು ವಿಜಯ್ ರ್ಯಾಲಿ ವಾಹನದಿಂದ 1 ಕಿಲೋಮೀಟರ್ ವರೆಗೂ ಕೂಡ ಜನ ಸೇರಿದ್ರು. ಅವರ ವೆಹಿಕಲ್ ಏನಿತ್ತು ಅದರ ಸುತ್ತ ಅಳತೆಯಲ್ಲಿ ಸುಮಾರು 1 ಕಿಲೋಮೀಟರ್ ತನಕನೂ ಜನ ಸೇರಿದ್ರು. ನಟ ವಿಜಯ್ ಅವರನ್ನ ನೋಡಬೇಕು, ಅವರ ರ್ಯಾಲಿಯಲ್ಲಿ ಭಾಗಿಯಾಗಬೇಕು, ಅವರಿಗೆ ತಮ್ಮ ಬೆಂಬಲವನ್ನ ಘೋಷಣೆ ಮಾಡಬೇಕು, ಅವರ ಜೊತೆ ಸಪೋರ್ಟಿವ್ ಆಗಿ ನಾವು ನಿಲ್ಲಬೇಕು ಅನ್ನುವಂಥ ಕಾರಣಕ್ಕಾಗಿ ಬಂದಂಥ ಜನ. ಆದ್ರೆ ಆಗಿದ್ದು ಮಾತ್ರ ದೊಡ್ಡ ದುರಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.